ವಿದ್ಯಾರ್ಥಿಗಳಿಗೆಲ್ಲ ನಮಸ್ಕಾರ. ಅಜಾ ಭೌತಶಾಸ್ತ್ರ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ವೆಕ್ಟರ್ ಅಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋಗಳು ಮ್ಯಾಥ್ಸ್ ಫಾರ್ ಫಿಸಿಕ್ಸ್ ವಿಡಿಯೋ ಸರಣಿಯಲ್ಲಿ ಇದು 5ನೇ ವಿಡಿಯೋ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ವೆಕ್ಟರ್ ಅಡಿಷನ್ ಬಗ್ಗೆ ನೋಡುವ. ನೇಚರ್ನಲ್ಲಿ ಸಾಕಷ್ಟು ಫಿಸಿಕಲ್ ಕ್ವಾಂಟಿಟೀಸ್ಗಳಿದಾವೆ. ಅದರಲ್ಲಿ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಪರಸ್ಪರ ಆಡ್ ಮಾಡಬೇಕು ಅಂದ್ರೆ ಯಾವ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈಗ ಮೊದಲು ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಇದೆ. ನಾನು ಬೋರ್ಡ್ ಮೇಲೆ 2 ವೆಕ್ಟರ್ಸ್ ಗಳನ್ನ ಬರೆದಿದ್ದೀನಿ. ಗ್ರಾಫಿಕಲ್ ಮೆಥಡ್ ನಲ್ಲಿ ಎ ಮತ್ತೆ ಬಿ ಎನ್ನುವಂತ 2 ವೆಕ್ಟರ್ಸ್ ಗಳನ್ನ ಬೋರ್ಡ್ ಮೇಲೆ ಬರೆದಿದ್ದೀನಿ. ಈಗ ಈ ಎರಡನ್ನು ಆಡ್ ಮಾಡಿದ್ರೆ ರಿಸಲ್ಟೆಂಟ್ ವೆಕ್ಟರ್ ಹೇಗ್ ಬರುತ್ತೆ ಅನ್ನೋದನ್ನ ಈ ಟ್ರಯಾಂಗ್ಯುಲರ್ ಲಾ ಹೇಗೆ ಹೇಳ್ಕೊಡತ್ತೆ ಅನ್ನೋದನ್ನ ನೋಡೋಣ. ನಾನು ಮೊದಲೇ ಹೇಳಿದಂತೆ ಈ ವೆಕ್ಟರ್ನ ಈ ಪ್ಲೇನ್ ನಲ್ಲಿ ಎಲ್ಲಿ ಬೇಕಾದ್ರೂ ಬರ್ಕೋಬಹುದು, ಶಿಫ್ಟ್ ಮಾಡಬಹುದು. ಬಟ್ ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ನ ಚೇಂಜ್ ಮಾಡೋ ಹಾಗಿಲ್ಲ. ಈಗ ವೆಕ್ಟರ್ ಎ ಇಲ್ಲಿದೆ. ವೆಕ್ಟರ್ ಎ ನ ವಿತೌಟ್ ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಸೊ ವೆಕ್ಟರ್ ಎ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ವೆಕ್ಟರ್ ಬಿ ಅನ್ನ ಮತ್ತೆ ಶಿಫ್ಟ್ ಮಾಡಿ ಇದ್ರ ಜೊತೆಗೆ ಜಾಯಿನ್ ಮಾಡಬೇಕಾಗತ್ತೆ. ವೆಕ್ಟರ್ ಬಿ ನ ಹೇಗೆ ಬರಿಬೇಕು, ಶಿಫ್ಟ್ ಮಾಡಬೇಕು ಅಂತಂದ್ರೆ ಹೀಗೆ. ಸೊ ಇಲ್ಲಿ ನೋಡಿ, ವೆಕ್ಟರ್ ಎ ಹೆಡ್ ಏನಿದೆ ಅಂದ್ರೆ ಟರ್ಮಿನಲ್ ಪಾಯಿಂಟ್ ಏನಿದೆ ಅಲ್ಲಿಗೆ ವೆಕ್ಟರ್ ಬಿ ಯ ಟೈಲ್ ಅನ್ನ ಜಾಯಿನ್ ಮಾಡಿದೀನಿ. ಟೈಲ್ ಅಥವಾ ಆರಿಜಿನ್ ಅನ್ನ ಜಾಯಿನ್ ಮಾಡಿದೀನಿ. ಹಾಗಾಗಿ ಈ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಅನ್ನ ಹೆಡ್ ಟು ಟೈಲ್ ಮೆಥಡ್ ಅಂತಾನು ಕರಿತೀವಿ. ಇವೆರಡನ್ನ ಈಗ ಗ್ರಾಫಿಕಲ್ ಮೆಥಡ್ ನಲ್ಲಿ ಆಡ್ ಮಾಡಿ ಆಗಿದೆ. ಹಾಗಾದ್ರೆ ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಎ ಮತ್ತೆ ಬಿ ಆಡ್ ಮಾಡಿದ್ಮೇಲೆ ಬರುವಂತ ವೆಕ್ಟರ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ, ಫಸ್ಟ್ ವೆಕ್ಟರ್ ನ ಟೈಲ್ ಇಂದ ಸೆಕೆಂಡ್ ವೆಕ್ಟರ್ ನ ಟರ್ಮಿನಲ್ ವರೆಗೆ ಅಂದ್ರೆ ಸೆಕೆಂಡ್ ವೆಕ್ಟರ್ ನ ಹೆಡ್ ವರೆಗೂ ಬರೀಬೇಕಾಗತ್ತೆ. ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ವೆಕ್ಟರ್. ಇದನ್ನ ನಾವು ರಿಸಲ್ಟೆಂಟ್ ವೆಕ್ಟರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಟ್ರಯಾಂಗ್ಯುಲರ್ ಲಾ. ಐ ಹೋಪ್ ಯು ಅಂಡರ್ಸ್ಟುಡ್ ವೈ ಟ್ರಯಾಂಗ್ಯುಲರ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೆಡ್ ಟು ಟೈಲ್ ಮೆಥಡ್. ಈ ಹೆಡ್ ಟು ಟೈಲ್ ಮೆಥಡ್ ಅನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವ 2 ವೆಕ್ಟರ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದೀರೋ ಆ 2 ವೆಕ್ಟರ್ಸ್ ಗಳನ್ನ ಈ ಟ್ರಯಾಂಗಲ್ ನ 2 ಅಡ್ಜಸೆಂಟ್ ಸೈಡ್ಸ್ ಗಳಾಗಿ ತಗೋಬೇಕು. ನೋಡಿ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಅನ್ನ ಒಂದು ಆರ್ಡರ್ ಅಲ್ಲಿ ತಗೊಂಡಿದ್ದೀನಿ. ವೆಕ್ಟರ್ ಎ ಇಲ್ಲಿ ಹೋಗಿದೆ, ಅದಕ್ಕೆ ಟೈಲ್ ಜಾಯಿನ್ ಮಾಡಿದ್ರೆ ವೆಕ್ಟರ್ ಬಿ ಕಂಟಿನ್ಯೂ ಆಗುತ್ತೆ. ಸೊ ಈ 2 ಸೈಡ್ಸ್ ಆಫ್ ದ ಟ್ರಯಾಂಗಲ್ ವಿಚ್ ಆರ್ ಟೇಕನ್ ಇನ್ ಆರ್ಡರ್, ಆ 2 ವೆಕ್ಟರ್ಸ್ ಗಳನ್ನೇ ನಾವು ಆಡ್ ಮಾಡ್ತಾ ಇರೋದು. ರಿಸಲ್ಟೆಂಟ್ ವೆಕ್ಟರ್ ಆರ್ಡರ್ ಅಲ್ಲಿ ಇರಲ್ಲ, ಅದಕ್ಕೆ ರಿವರ್ಸ್ ಆರ್ಡರ್ ಅಲ್ಲಿ ಹೋಗುತ್ತೆ. ಈಗ ಆರ್ಡರ್ ಮತ್ತೆ ರಿವರ್ಸ್ ಆರ್ಡರ್ ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈಗ ವೆಕ್ಟರ್ ಎ ಇಲ್ಲೋಯ್ತು, ಅಲ್ಲಿಂದಾನೆ ವೆಕ್ಟರ್ ಬಿ ಶುರುವಾಗಿ ಇಲ್ಲೋಯ್ತು. ಈಗ ಮೂರನೇದು ವೆಕ್ಟರ್ ಅಂದ್ರೆ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಹೀಗ್ ಬರಬೇಕಾಗಿತ್ತು. ಬಟ್ ನಾನು ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ತಗೊಂಡಿದ್ದೀನಿ. ಸೊ ರಿವರ್ಸ್ ಆರ್ಡರ್ ನಲ್ಲಿ ತಗೊಂಡಿರುವಂತ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ನಮಗೆ ರಿಸಲ್ಟೆಂಟ್ ವೆಕ್ಟರ್ ನ ಕೊಡುತ್ತೆ. ಉಳಿದ 2 ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, ದೇ ಆರ್ ರೆಪ್ರೆಸೆಂಟಿಂಗ್ the 2 vectors which are under addition. This is what triangular law of vector addition. ಈಗ ಅದೇ ರೀತಿ ಪಾಲಿಗೋನಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಬರುತ್ತೆ. ಪಾಲಿಗೋನಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಯಾವಾಗ ನಾವು ಯೂಸ್ ಮಾಡಬೇಕು ಅಂತಂದ್ರೆ, 2 ವೆಕ್ಟರ್ಸ್ ಗಳಿಗಿಂತ ಹೆಚ್ಚು ನಂಬರ್ ಆಫ್ ವೆಕ್ಟರ್ಸ್ ಗಳನ್ನ ಆಡ್ ಮಾಡುವಾಗ ಈ ಲಾ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡಿ, 3 ವೆಕ್ಟರ್ಸ್ ಗಳನ್ನ ನಾನು ಬರೆದಿದ್ದೀನಿ, ಎ ಬಿ ಅಂಡ್ ಸಿ. ಈ 3 ವೆಕ್ಟರ್ ಗಳನ್ನ ಆಡ್ ಮಾಡಬೇಕು, ರಿಸಲ್ಟೆಂಟ್ ವೆಕ್ಟರ್ ನ ತೋರಿಸಬೇಕು ಅಂದ್ರೆ ಪಾಲಿಗೋನಲ್ ಲಾ ಬೇಕಾಗತ್ತೆ. ಸೊ ಈಗ ವೆಕ್ಟರ್ ಎ ನ ವಿತೌಟ್ ಚೇಂಜಿಂಗ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಈ ಪ್ಲೇನ್ ನಲ್ಲಿ ಬೇರೆ ಕಡೆ ಬರ್ಕೊಂಡಿದ್ದೀನಿ. ಅದೇ ತರ ವೆಕ್ಟರ್ ಬಿ ಯ ಟೈಲ್ ಅನ್ನ ವೆಕ್ಟರ್ ಎ ನ ಹೆಡ್ ಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಬಿ. ದೇ ಆರ್ ಜಾಯಿಂಟ್, ಹೆಡ್ ಟು ಟೈಲ್ ಆಗಿ ಜಾಯಿನ್ ಆಗಿದೆ. ಮತ್ತೆ ವೆಕ್ಟರ್ ಸಿ ಅನ್ನ ಶಿಫ್ಟ್ ಮಾಡ್ಕೋತೀನಿ ಇಲ್ಲಿಗೆ. ಸೊ ಇಲ್ಲಿಗೆ ವೆಕ್ಟರ್ ಸಿ ಅನ್ನ ಶಿಫ್ಟ್ ಮಾಡ್ಕೊಂಡೆ. ಸೊ ದಿಸ್ ಇಸ್ ವೆಕ್ಟರ್ ಸಿ. ನೋಡಿ, ವೆಕ್ಟರ್ ಸಿ ಯ ಟೈಲ್ ಅನ್ನ ವೆಕ್ಟರ್ ಬಿ ಯ ಹೆಡ್ ಗೆ ಜಾಯಿನ್ ಮಾಡಿದೀನಿ. ಒನ್ಸ್ ಅಗೈನ್ ದಿಸ್ ಪಾಲಿಗೋನಲ್ ಲಾ ಇಸ್ ನಥಿಂಗ್ ಬಟ್ ಹೆಡ್ ಟು ಟೈಲ್ ಮೆಥಡ್. ಅಂದ್ರೆ ಹೆಡ್ ಮತ್ತೆ ಟೈಲ್ ಅನ್ನು ಜಾಯಿನ್ ಮಾಡ್ತಿದೀವಿ ಅಂತಾನೆ ಅರ್ಥ, ಬಟ್ ಮೋರ್ ದ್ಯಾನ್ 2 ವೆಕ್ಟರ್ಸ್. ಈಗ ಈ ಮೂರನ್ನು ಆಡ್ ಮಾಡಿದ್ಮೇಲೆ ಬರುವಂತ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿರುತ್ತೆ? ಆಸ್ ಯೂಶುವಲಿ ನಾವು ಮೊದಲು ಅರ್ಥ ಮಾಡ್ಕೊಂಡಂಗೆನೆ, ಮೊದಲನೇ ವೆಕ್ಟರ್ದು ಟೈಲ್ ಇಂದ ಕೊನೆ ವೆಕ್ಟರ್ ನ ಹೆಡ್ ವರೆಗೂ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೆ. ಸೊ ದಿಸ್ ಇಸ್ ರೆಪ್ರೆಸೆಂಟಿಂಗ್ ರಿಸಲ್ಟೆಂಟ್ ವೆಕ್ಟರ್. ಸೊ ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್. ಇಲ್ಲಿ ಈ ಸ್ಟ್ರಕ್ಚರ್ ನ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ, ಮೋರ್ ದನ್ 3 ಸೈಡ್ಸ್ ಇದೆ ಈ ಸ್ಟ್ರಕ್ಚರ್ ಗೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಪಾಲಿಗೋನಲ್. ನಾವು ಇದೇ ರೀತಿ 3 ವೆಕ್ಟರ್ಸ್ ಬದಲು 4 ವೆಕ್ಟರ್ಸ್ 5 ವೆಕ್ಟರ್ಸ್ ಗಳನ್ನ ತಗೊಂಡು ಇದೇ ರೀತಿ ಹೆಡ್ ಟು ಟೈಲ್ ಜಾಯಿನ್ ಮಾಡಿ ರಿಸಲ್ಟೆಂಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಬಹುದು. ಅಂಡ್ ಹೆನ್ಸ್ ದ ನೇಮ್ ಪಾಲಿಗೋನಲ್ ಲಾ ಆಫ್ ವೆಕ್ಟರ್
ನೆಕ್ಸ್ಟ್ ಇದೇ ವೆಕ್ಟರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ದೇರ್ ಇಸ್ ಒನ್ ಮೋರ್ ಮೆಥಡ್ ಕಾಲ್ಡ್ ಅಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಇಲ್ಲಿ ಆಸ್ ಯೂಶುವಲಿ ಎರಡು ವೆಕ್ಟರ್ಸ್ ಎ ಮತ್ತೆ ಬಿ ಅಂತ ತಗೊಂಡಿದ್ದೀನಿ. ಈ ಎ ಮತ್ತೆ ಬಿ ಅನ್ನ ಯೂಸ್ ಮಾಡಿಕೊಂಡು ಒಂದು ಪ್ಯಾರಲೋಗ್ರಾಮ್ ನ ನಾವು ಕನ್ಸ್ಟ್ರಕ್ಟ್ ಮಾಡಬಹುದು. ಹೇಗೆ ಪ್ಯಾರಲೋಗ್ರಾಮ್ ನ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂತಂದ್ರೆ, ಆಸ್ ಯೂಶುವಲಿ ವೆಕ್ಟರ್ ಎ ಅನ್ನ ವಿತೌಟ್ ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೇರೆ ಪೊಸಿಷನ್ ಗೆ ಶಿಫ್ಟ್ ಮಾಡ್ತೀನಿ. ಸಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ವೆಕ್ಟರ್ ಎ. ಸೊ ನೋಡಿ, ವೆಕ್ಟರ್ ಎ ಅನ್ನ ವಿತೌಟ್ ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇಲ್ಲಿ ಶಿಫ್ಟ್ ಮಾಡಿದೀನಿ. ವೆಕ್ಟರ್ ಎನು ಕೂಡ ಶಿಫ್ಟ್ ಮಾಡ್ಕೋತೀನಿ. ಸಾರಿ, ವೆಕ್ಟರ್ ಬಿ ಅನ್ನು ಕೂಡ ನಾನು ಇಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸಿ, ದಿಸ್ ಇಸ್ ವೆಕ್ಟರ್ ಬಿ. ಈ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಲ್ಲಿ ನಾನು ಹೆಡ್ ನ ಟೈಲ್ ಜೊತೆ ಜಾಯಿನ್ ಮಾಡ್ತಾ ಇಲ್ಲ, ಬದಲಾಗಿ ಟೈಲ್ ಆಫ್ ದ ಟೂ ವೆಕ್ಟರ್ಸ್ ಅನ್ನ ಇಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ವೆನ್ ಯು ಜಾಯಿನ್ ಟೈಲ್ ಆಫ್ ದ ಟೂ ವೆಕ್ಟರ್ಸ್, ನಮ್ಗೇನ್ ಅಡ್ವಾಂಟೇಜ್ ಅಂತಂದ್ರೆ, ಈ ಎರಡು ವೆಕ್ಟರ್ಸ್ ಗಳು ಹೌ ಮಚ್ ದೇ ಆರ್ ಡಿಫರೆಂಟ್ ಇನ್ ದೇರ್ ಡೈರೆಕ್ಷನ್ಸ್, ಅಂದ್ರೆ ಎರಡು ವೆಕ್ಟರ್ಸ್ ಗಳ ಮಧ್ಯೆ ಆಂಗಲ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ವೆಕ್ಟರ್ ಎ ವೆಕ್ಟರ್ ಬಿ ಇಲ್ಲಿದೆ, ಅವುಗಳ ಮಧ್ಯೆ ಇರೋ ಆಂಗಲ್ ಅನ್ನ ಥೀಟಾ ಅಂತ ಇಟ್ಕೋತೀನಿ. ನೌ ಯು ಕ್ಯಾನ್ ಇಮ್ಯಾಜಿನ್ ದಟ್ ದಿಸ್ ಎ ಅಂಡ್ ಬಿ ಆರ್ ನಥಿಂಗ್ ಬಟ್ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್. ಹಾಗಾದ್ರೆ ಇವೆರಡನ್ನ ಯೂಸ್ ಮಾಡ್ಕೊಂಡು ಪ್ಯಾರಲೋಗ್ರಾಮ್ ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ರಿಸಲ್ಟೆಂಟ್ ವೆಕ್ಟರ್ ಯಾವುದು ಅಂತ ನೋಡಿದ್ರೆ, ಈ ವೆಕ್ಟರ್ ಎದು ಹೆಡ್ ಇಂದ ಬಿ ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಇಮ್ಯಾಜಿನ್ ಮಾಡ್ಕೋತೀನಿ. ಅದೇ ತರ ವೆಕ್ಟರ್ ಬಿ ದು ಹೆಡ್ ಇಂದ ಎ ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಈ ರೀತಿ. ಓಕೆ, ಈ ಎರಡು ಪ್ಯಾರಲಲ್ ಲೈನ್ಸ್ ಗಳು ಮ್ಯೂಚುವಲಿ ಎಲ್ಲೋ ಒಂದು ಕಡೆ ಮೀಟ್ ಆಗತ್ತೆ. ಇಲ್ಲಿ ಎರಡು ಪ್ಯಾರಲಲ್ ಲೈನ್ಸ್ ಗಳು ಮೀಟ್ ಆಗತ್ತೆ ಅಂದ್ರೆ, ವೆಕ್ಟರ್ ಎ ಹೆಡ್ ಇಂದ ಬಿ ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ ಲೈನ್, ಅದೇ ತರ ವೆಕ್ಟರ್ ಬಿ ಹೆಡ್ ಇಂದ ಎ ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ ಲೈನ್ಗಳು ಇಲ್ಲೆಲ್ಲ ಒಂದ್ ಕಡೆ ಮೀಟ್ ಆಗುತ್ತೆ. ಆಫ್ಟರ್ ಮೀಟಿಂಗ್ ವಿ ಕ್ಯಾನ್ ಸ್ಟಾಪ್ ರೈಟಿಂಗ್ ದೆಮ್ ಫರ್ದರ್. ಸೊ ನೌ ಯು ಕ್ಯಾನ್ ಸಿ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಆಗಿದೆ ನೋಡಿ. ವೆಕ್ಟರ್ ಬಿ ಇದಕ್ಕೆ ಈಕ್ವಲ್ ಆಗಿದೆ, ವೆಕ್ಟರ್ ಎ ಇದಕ್ಕೆ ಈಕ್ವಲ್ ಆಗಿದೆ. Now just observe this carefully. From the head of, from the common origin of the two vectors to this intersecting point, there is a diagonal ಬರಬೇಕು. ಆ diagonal ಅನ್ನು ನಾನು ಇಮ್ಯಾಜಿನ್ ಮಾಡ್ಕೊತೀನಿ. ಈ diagonal is nothing but resultant vector. ಇದನ್ನ ನಾವು resultant vector ಅಂತ ಕರಿತೀವಿ. ಈಗ ಇಲ್ಲಿ ಈ ರಿಸಲ್ಟೆಂಟ್ ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಈ ಜೊಮೆಟ್ರಿ ಆಫ್ ದ ಫಿಗರ್ ನ ಯೂಸ್ ಮಾಡ್ಕೊಂಡು ಬರೀಬಹುದು. as well as there is a formula to calculate how much is the magnitude of this resultant vector. Usually magnitude ಅಂತಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಅದರ ಆರಿಜಿನ್ ಇಂದ ಹೆಡ್ ವರೆಗೂ ಟೋಟಲ್ ಲೆಂತ್ ಎಷ್ಟಿದೆಯೋ ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಮತ್ತೆ ಬಿ ಯೂಸ್ ಮಾಡಿಕೊಂಡು ಮತ್ತೆ ಈ ಥೀಟಾವನ್ನು ಕೂಡ ಯೂಸ್ ಮಾಡಿಕೊಂಡು ಬರೀಬಹುದು. ಹೇಗೆ ಅಂತ ಹೇಳೋದಾದ್ರೆ, ಇದಕ್ಕೆ ಡಿರೈವೇಶನ್ ಇದೆ, ಬಟ್ ಐ ಆಮ್ ನಾಟ್ ಡೂಯಿಂಗ್ ಡಿರೈವೇಶನ್, ಐ ಆಮ್ ಡೈರೆಕ್ಟ್ಲಿ ರೈಟಿಂಗ್ ದ ಫಾರ್ಮುಲಾ. ಸೊ ರಿಸಲ್ಟೆಂಟ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಟೈಮ್ಸ್ ಕಾಸ್ ಥೀಟಾ ಅಂತ ಬರ್ಕೋಬಹುದು. ಬಟ್ ಇದು ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ಇರಬೇಕು. ಸೊ ದಿಸ್ ಈಕ್ವೇಶನ್ ಇಸ್ ಬೇಸಿಕಲಿ ರೆಪ್ರೆಸೆಂಟಿಂಗ್ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ವೆನ್ ಟೂ ವೆಕ್ಟರ್ಸ್ ಆರ್ ಆಡೆಡ್. ಇದು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದಷ್ಟೇ ಅಲ್ಲ, ಈ ರಿಸಲ್ಟೆಂಟ್ ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಸ್ಪೆಸಿಫಿಕ್ ಆಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ದರ್ ಇಸ್ ಅ ಫಾರ್ಮುಲಾ ಫಾರ್ ದಟ್. ನೋಡಿ, ಈ ರಿಸಲ್ಟೆಂಟ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ವೆಕ್ಟರ್ ಬಿ ಒಂದಷ್ಟು ಆಂಗಲ್ ಅನ್ನು ಮಾಡ್ಕೊಂಡಿದೆ, ಅದನ್ನ ಆಲ್ಫಾ ಅಂತ ಇಟ್ಕೊಳ್ಳುವ. ಅಂದ್ರೆ ವೆಕ್ಟರ್ ಬಿ ಇಂದ ರಿಸಲ್ಟೆಂಟ್ ವೆಕ್ಟರ್ ಎಷ್ಟು ಡಿವಿಯೇಟ್ ಆಗಿದೆ ತನ್ನ ಡೈರೆಕ್ಷನ್ಸ್ ನಲ್ಲಿ, ದಟ್ ಈಸ್ ಮೆಜರ್ಡ್ ಬೈ ಯೂಸಿಂಗ್ ದಿಸ್ ಆಲ್ಫಾ. ಇನ್ ಫ್ಯಾಕ್ಟ್, if you measure alpha, the value angle ಅನ್ನು ನೀವು ಮೆಜರ್ ಮಾಡಿದ್ರೆ, that means you are measuring the direction of resultant vector ಅಂತಾನೆ ಅರ್ಥ. ಹಾಗಾದ್ರೆ ಈ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವೆಕ್ಟರ್ ಅದಕ್ಕೆ ಈಕ್ವೇಶನ್ ಏನು? ದಟ್ ಈಸ್ ವೆರಿ ಸಿಂಪಲ್. ಯು ಕ್ಯಾನ್ ರೈಟ್, ಐ ವಿಲ್ ರೈಟ್ ದ ಫಾರ್ಮುಲಾ ಹಿಯರ್. ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ವೆಕ್ಟರ್ ನ tan alpha ಅಂತ ಬರ್ಕೋತೀನಿ. ಸೊ ನೋ ವಾಟ್ ಈಸ್ ದ ಫಾರ್ಮುಲಾ ಫಾರ್ tan alpha? ದಟ್ ಈಸ್ ವೆರಿ ಸಿಂಪಲ್. It is a sin theta divided by a plus b times of cos theta. ಇಲ್ಲಿ ಥೀಟಾ ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ, ನಥಿಂಗ್ ಎಲ್ಸ್. ಎ ಅಂಡ್ ಬಿ ಆರ್ ನಥಿಂಗ್ ಬಟ್, ಈ ಎ ಮತ್ತೆ ಬಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಅಂಡ್ ಯು ನೋ ವಾಟ್ ಈಸ್ ದಿಸ್ ಆಲ್ಫಾ? ಜಸ್ಟ್ ನೌ ಐ ಎಕ್ಸ್ಪ್ಲೈನ್ಡ್. ಸೊ ದಿಸ್ ಇಸ್ ವಾಟ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಎರಡು ವೆಕ್ಟರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ಈಗ ಎರಡು ಮೆಥಡ್ ಗಳನ್ನ ನೋಡಿದ್ವಿ.
ಒಂದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಇನ್ನೊಂದು ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್. ಎ ಮತ್ತೆ ಬಿ ಅನ್ನುವಂತ ಎರಡು ವೆಕ್ಟರ್ಸ್ ಗಳನ್ನ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡಿಕೊಂಡು ಆಡ್ ಮಾಡಿದ್ರು ಅಥವಾ ಪ್ಯಾರಲೋಗ್ರಾಮ್ ಲಾ ಯೂಸ್ ಮಾಡಿಕೊಂಡು ಆಡ್ ಮಾಡಿದ್ರು, ರಿಸಲ್ಟ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್. ರಿಸಲ್ಟ್ ಮಸ್ಟ್ ಬಿ ಸೇಮ್. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಎ ಮತ್ತೆ ಬಿ ಅನ್ನ ನಾನು ಜಾಯಿನ್ ಮಾಡಿದೀನಿ ಹೆಡ್ ಟು ಟೈಲ್. ಇಸ್ ಇಟ್ ನಾಟ್? ವೆಕ್ಟರ್ ಎ ನ ಹೆಡ್ ಇಂದ ವೆಕ್ಟರ್ ಬಿ ಟೈಲ್ ಶುರು ಆಗಿದೆ, ಇಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಬಂದಿದೆ. ಇಲ್ಲೂ ಅದನ್ನೇ ಮಾಡಿದೀವಿ ನಾವು, ಆದ್ರೆ ಹೆಡ್ ಟು ಟೈಲ್ ಜಾಯಿನ್ ಮಾಡಿಲ್ಲ, ಬಟ್ ಟೈಲ್ ಟು ಟೈಲ್ ಜಾಯಿನ್ ಮಾಡಿದೀನಿ. ವೆಕ್ಟರ್ ಎ ಟೈಲ್ಗೆ ವೆಕ್ಟರ್ ಬಿ ಟೈಲ್ ಅನ್ನ ಜಾಯಿನ್ ಮಾಡಿದೀನಿ. ಇಲ್ಲೂ ಕೂಡ ಈ ಮೆಥಡ್ ಅಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಬಂದಿದೆ. ಈ ಎರಡೂ ಕೇಸಲ್ಲಿ ಬಂದಿರುವಂತ ರಿಸಲ್ಟೆಂಟ್ ವೆಕ್ಟರ್ ನ ಅಬ್ಸರ್ವ್ ಮಾಡಿ, ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್, ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಆಗಿದೆ. ಸೊ ಹಾಗಾಗಿ ರಿಸಲ್ಟ್ ಇನ್ ಟ್ರಯಾಂಗ್ಯುಲರ್ ಲಾ ಆರ್ ಪ್ಯಾರಲೋಗ್ರಾಮ್ ಲಾ ಆರ್ ಸೇಮ್. ಇದು ಎರಡಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ನೋಡಿ ವೆಕ್ಟರ್ ಬಿ ಇಲ್ಲಿದೆ, ಹೆಡ್ ಆಫ್ ದಿ ವೆಕ್ಟರ್ ಎಗೆ ಟೈಲ್ ಆಫ್ ಬಿ ಜಾಯಿನ್ ಆಗಿದೆ. ಇಲ್ಲೂ ಅದನ್ನೇ ಬೇಕಾದ್ರೆ ಇಮ್ಯಾಜಿನ್ ಮಾಡಬಹುದು. ಪ್ಯಾರಲೋಗ್ರಾಮ್ ನಲ್ಲಿ ನಾನು ಏನಂತ ಹೇಳಿದೆ, ಈ ಅಪೋಸಿಟ್ ಸೈಡ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದೆ ನಾನು. ಸೊ ವೆಕ್ಟರ್ ಬಿ ಅನ್ನ ಇಲ್ಲಿ ಬರೆಯೋ ಬದಲು ಇಲ್ಲೂ ಕೂಡ ಬರ್ಕೋಬಹುದು. ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ವೆಕ್ಟರ್ ಬಿ. ಸೊ ಇಲ್ಲಿದ್ದಂತದ್ದನ್ನ ಇಲ್ಲಿ ಕನ್ಸಿಡರ್ ಮಾಡಿದೀನಿ, ಅಥವಾ ಪ್ಯಾರಲೋಗ್ರಾಮ್ ಲಾದಲ್ಲಿ ಇದ್ದಂತ ಬಿ ಅನ್ನ ಇಲ್ಲಿ ಕನ್ಸಿಡರ್ ಮಾಡಿದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಓನ್ಲಿ. Okay, so the conclusion is very simple. The result of triangular law of vector addition and parallelogram law of vector addition are one and the same. Parallelogram law of vector addition ಅಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಗೆ ಹೇಗೆ ಈಕ್ವೇಶನ್ ಇರುತ್ತೆ ಅಂತ ನೋಡಿದ್ವಿ. ಈಗ ಅದರಲ್ಲಿ ಸ್ಪೆಷಲ್ ಕೇಸಸ್ ಅನ್ನು ನೋಡೋಣ. ಈಗ ಸಪೋಸ್ ಎ ಮತ್ತೆ ಬಿ ಅನ್ನುವಂತ ಎರಡು ವೆಕ್ಟರ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಅವುಗಳ ಮಧ್ಯೆ ಇರೋ ಆಂಗಲ್ ನ 0 ಅಂತ ತಗೋತೀವಿ. ಈಗ ರಿಸಲ್ಟೆಂಟ್ ವೆಕ್ಟರ್ ಏನಾಗುತ್ತೆ? ನಮಗೆ ರಿಸಲ್ಟೆಂಟ್ ವೆಕ್ಟರ್ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಂಟು ಕಾಸ್ ಥೀಟಾ ಅಂತ ಬರೀಬಹುದು. ದಿಸ್ ಈಸ್ ಅಂಡರ್ ರೂಟ್. ಈಗ ನಾನು ಥೀಟಾವನ್ನ 0 ಅಂತ ಹಾಕಿದ್ರೆ ರಿಸಲ್ಟೆಂಟ್ ವೆಕ್ಟರ್ ಏನಾಗಬಹುದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಇಂಟು ಬಿ ಇಂಟು ಕಾಸ್ 0. ಕಾಸ್ 0 ವ್ಯಾಲ್ಯೂ 1. ಸೊ ಇದು ಅಂಡರ್ ರೂಟ್ ಅಲ್ಲಿ ಇರುತ್ತೆ. ಸೊ ಕಾಸ್ 0 ಅನ್ನ 1 ಅಂತ ಅನ್ಕೊಂಡಿದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾಗಿ ರಿಸಲ್ಟೆಂಟ್ ವೆಕ್ಟರ್ ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂಡರ್ ರೂಟ್ ಅಂತ ಬರೀಬಹುದು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ನಿಮ್ಗೆ ರಿಸಲ್ಟೆಂಟ್ ವೆಕ್ಟರ್ ಎ ಪ್ಲಸ್ ಬಿ ಅಂತ ಬರೆಯುತ್ತೆ. ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಅಂತಂದ್ರೆ, ಯಾವಾಗ ಎರಡು ವೆಕ್ಟರ್ಸ್ ಒಂದೇ ಡೈರೆಕ್ಷನ್ ನಲ್ಲಿ ಇರುತ್ತೋ, ಅಂದ್ರೆ ಅವುಗಳ ಮಧ್ಯೆ ಆಂಗಲ್ 0 ಆಗಿರುತ್ತೋ, ಆಗ ರಿಸಲ್ಟೆಂಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಿಂಪಲ್ ಸ್ಕೇಲಾರ್ ಅಡಿಷನ್ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ನಾವು ಇದೆಲ್ಲ ಹಾಕಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಕಮ್ ಟು ದಿಸ್ ಈಕ್ವೇಶನ್ ಎ ಪ್ಲಸ್ ಬಿ ಅಂತ ಮಾಡಿದ್ರೆ ಸಾಕು. ಅದೇ ತರ ಎರಡು ವೆಕ್ಟರ್ಸ್ ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಆಂಗಲ್ ಬಿಟ್ವೀನ್ ದೆಮ್ ಇಸ್ 180 ಡಿಗ್ರಿ ಇರುತ್ತೆ. ಇವಾಗ ರಿಸಲ್ಟೆಂಟ್ ವೆಕ್ಟರ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಥೀಟಾವನ್ನ 180 ಡಿಗ್ರಿ ಇಂದ ಹಾಕೋಬೇಕು. ಸೊ ದೇರ್ಫೋರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಂಟು ಕಾಸ್ 180 ಅಂತ ಬರ್ಕೋತೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 180? ಕಾಸ್ 180 ಇಸ್ ನಥಿಂಗ್ ಬಟ್ -1. ಇಲ್ಲಿ -1 ಆದ್ರೆ ಇದು ಕೂಡ ಮೈನಸ್ ಆಗುತ್ತೆ. ಸೊ ರಿಸಲ್ಟೆಂಟ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. ಬಿಕಾಸ್ ಕಾಸ್ 180 -1 ಇರೋದ್ರಿಂದ ಆ -1 ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ -2ab ಬರುತ್ತೆ. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂದ್ರೆ ಏನಾಯ್ತು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ಇದೆ ಇದು. ಸೊ ದೇರ್ಫೋರ್ ರಿಸಲ್ಟೆಂಟ್ ವೆಕ್ಟರ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂಡರ್ ರೂಟ್. ಅಂದ್ರೆ ಈ ಸ್ಕ್ವೇರ್ ರೂಟ್ ಒಳಗಡೆ ಇರೋದನ್ನ ಈ ರೀತಿ ಬರ್ತಾರೆ ಬರ್ಕೋಬಹುದು. ಇಲ್ಲಿ ಒನ್ಸ್ ಅಗೇನ್ ಸ್ಕ್ವೇರ್ ಅಂಡ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳ್ಕೊಳ್ಳೋದು ಎ ಮೈನಸ್ ಬಿ. ಅಂದ್ರೆ ಎರಡು ವೆಕ್ಟರ್ಸ್ ಗಳು ಅಪೋಸಿಟ್ ಇದ್ದಾಗ ರಿಸಲ್ಟೆಂಟ್ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ವೆಕ್ಟರ್ ಇಂದ ಇನ್ನೊಂದು ವೆಕ್ಟರ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಿಂಪಲ್ ಸ್ಕೇಲಾರ್ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ದೀಸ್ ಟು ಆರ್ ದಿ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕಟ್ಸ್ ಫಾರ್ ಇನ್ ವೆಕ್ಟರ್ ಅಡಿಷನ್. ವೆಕ್ಟರ್ ಅಡಿಷನ್ ಅಲ್ಲಿ 0 ಡಿಗ್ರಿ ಇದ್ರೆ ಅಪೋಸಿಟ್ ಇದ್ರೆ ಎರಡು ವೆಕ್ಟರ್ಸ್ ಗಳು ಸುಲಭವಾಗಿ ಹೇಗೆ ರಿಸಲ್ಟೆಂಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಹೀಗೆ. ಈಗ ವೆಕ್ಟರ್ ಅಡಿಷನ್ ಅನ್ನ ಇನ್ನೂ ಸಿಂಪಲ್ ಮಾಡ್ಲಿಕ್ಕೆ ಕೆಲವು ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಸಪೋಸ್ ನಮ್ಮ ಹತ್ರ ಎರಡು ವೆಕ್ಟರ್ಸ್ ಇದೆ,
ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಇವೆರಡರ ಮ್ಯಾಗ್ನಿಟ್ಯೂಡ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಅಂತ ತಿಳ್ಕೊಳ್ಳಿ. ಆ ಮ್ಯಾಗ್ನಿಟ್ಯೂಡ್ ಆಫ್ ಬೋತ್ ದ ವೆಕ್ಟರ್ಸ್ ಎಕ್ಸ್ ಗೆ ಈಕ್ವಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಇಂಥ ಟೈಮಲ್ಲಿ ಎ ಮತ್ತೆ ಬಿ ಅನ್ನೋ ಎರಡು ವೆಕ್ಟರ್ಸ್ ಗಳ ಮಧ್ಯೆ ಆಂಗಲ್ ಏನಾದ್ರೂ 0 ಇದ್ರೆ, ಅಂದ್ರೆ ಎ ಮತ್ತೆ ಬಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರ ಜೊತೆಗೆ ಡೈರೆಕ್ಷನ್ ಕೂಡ ಸೇಮ್ ಇದ್ರೆ ರಿಸಲ್ಟೆಂಟ್ ವೆಕ್ಟರ್ 2x ಆಗುತ್ತೆ. ಇದನ್ನ ಹೇಗೆ ವರ್ಕೌಟ್ ಮಾಡೋದು? ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಈಗ ಆಲ್ರೆಡಿ 0 ಡಿಗ್ರಿಗೆ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ. ನೆಕ್ಸ್ಟ್, ಈಗ ಸಪೋಸ್ ಎ ಮತ್ತೆ ಬಿ ಅನ್ನುವಂತ ಈಕ್ವಲ್ ವೆಕ್ಟರ್ಸ್ ಗಳ ಮಧ್ಯೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುವಂತ ವೆಕ್ಟರ್ಸ್ ಗಳ ಮಧ್ಯೆ 60 ಡಿಗ್ರಿ ಆಂಗಲ್ ಇದ್ರೆ ಅದನ್ನ ಡಯಾಗ್ರಾಮ್ ಬರೆಯೋಣ. ಈಗ ಸಪೋಸ್ ಕೇಸ್ ನಂಬರ್ 2 ಗೆ ನಾನು ಬರೀತಾ ಇರುವಂತದ್ದು, ಅಸ್ಯೂಮ್ ದಟ್ ದಿಸ್ ಈಸ್ ವೆಕ್ಟರ್ ಎ ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ವೆಕ್ಟರ್ ಬಿ. ಇದನ್ನ ಬಿ ಅಂತ ಇಟ್ಕೊಳ್ತೀನಿ. ಇವೆರಡರ ಮಧ್ಯೆ ಆಂಗಲ್ ಏನಾದ್ರೂ 60 ಡಿಗ್ರಿ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಬೋತ್ ದ ವೆಕ್ಟರ್ ಸೇಮ್ ಇದೆ, ಬಟ್ ಆಂಗಲ್ 60 ಡಿಗ್ರಿ ಇದೆ, ಅಂದ್ರೆ ಡೈರೆಕ್ಷನ್ ಅಲ್ಲಿ ಡಿಫರೆಂಟ್ ಇದೆ. ಈಗ ನಾನು ರಿಸಲ್ಟೆಂಟ್ ವೆಕ್ಟರ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? So resultant vector is given by a square plus b square plus 2ab into cos 60 degree. Cos 60 degree value ಎಷ್ಟು? 1/2. So cos 60 place ಅಲ್ಲಿ 1/2 ಹಾಕುತ್ತೀನಿ. ಇದಿಷ್ಟು ಅಂಡರ್ ಸ್ಕ್ವೇರ್ ರೂಟ್ ಬರುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮತ್ತೆ ಎ ಬಿ ಎಲ್ಲ ಒಂದೇ ಆಗಿದೆ. ಸೊ ನಾನೇನ್ ಮಾಡ್ತೀನಿ, ಅದನ್ನ ಎಕ್ಸ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 3 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಎ ಮತ್ತೆ ಬಿ ಎರಡು ಎಕ್ಸ್ ಗೆ ಈಕ್ವಲ್ ಆಗಿರೋದ್ರಿಂದ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ. ಸೊ ದೇರ್ ಫಾರ್ 3x ಸ್ಕ್ವೇರ್ ಅಂಡರ್ ರೂಟ್ ಬರುತ್ತೆ. ಸೊ ರಿಸಲ್ಟೆಂಟ್ ವೆಕ್ಟರ್ ನಿಮ್ಗೆ √3 ಟೈಮ್ಸ್ ಆಫ್ ಎಕ್ಸ್ ಬರುತ್ತೆ. ನಾವು ಅದನ್ನೇ ಇಲ್ಲಿ ಬರೆದಿರುವಂತದ್ದು. ಇನ್ ದ ಸೇಮ್ ವೇ, ಇಫ್ ಸಪೋಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುವಂತ ಎರಡು ವೆಕ್ಟರ್ಸ್ ಗಳ ಮಧ್ಯೆ ಆಂಗಲ್ ಏನಾದ್ರೂ 90 ಡಿಗ್ರಿ ಇದ್ರೆ ರಿಸಲ್ಟೆಂಟ್ ವೆಕ್ಟರ್ ಸ್ಕ್ವೇರ್ ರೂಟ್ ಆಫ್ 2 ಬರುತ್ತೆ. ನೀವು ಅದನ್ನ ಟ್ರೈ ಮಾಡಬಹುದು ಜಸ್ಟ್ ಬೈ ಪುಟಿಂಗ್ ಇನ್ ದ ಸೇಮ್ ಈಕ್ವೇಶನ್ cos 90 ಹಾಕಬೇಕು. ವಾಟ್ ಇಸ್ cos 90? cos 90 ಇಸ್ ನಥಿಂಗ್ ಬಟ್ 0. 0 ಹಾಕಿದ್ರೆ ನಿಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ವಿ ಕ್ಯಾನ್ ಟ್ರೈ ದಟ್, ನೋ ಇಶ್ಯೂಸ್. ಇಫ್ ಸಪೋಸ್ ದಿಸ್ ಇಸ್ ವೆಕ್ಟರ್ ಎ ಅಂಡ್ ದಿಸ್ ಇಸ್ ವೆಕ್ಟರ್ ಬಿ, ಆಂಗಲ್ ಬಿಟ್ವೀನ್ ದೆಮ್ ಇಸ್ 90 ಡಿಗ್ರಿ. ಸೊ ಥೀಟಾ 90 ಡಿಗ್ರಿ ಆಯ್ತು. So resultant vector is a square plus b square plus 2ab into cos 90. Cos 90 degree. So you know what is cos 90? Cos 90 is 0. 0 multiplied by anything is 0. Idistu 0 ಆಗಿಬಿಡುತ್ತೆ. So resultant vector a square plus b square under root ಬರುತ್ತೆ. So ಇಲ್ಲಿ a ಮತ್ತೆ b ಎರಡು x ಗೆ ಈಕ್ವಲ್ ಆಗಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಅಲ್ಲಿ, so therefore 2x square under square root. So resultant vector is nothing but square root of 2 into x. That is what we have wrote here. Idu special case. Suppose angle between vector A and vector B enadu 120 degree idre, adanna resultant vector value will be also equal to the value of one vector. Magnitude of one vector ge equal ಆಗಿರುತ್ತೆ. ಹಾಗಾಗಿ ಈ ಕೇಸ್ ಅನ್ನ ಸ್ಪೆಷಲ್ ಆಗಿ ಈಕ್ವಲೈಸರ್ ಕೇಸ್ ಅಂತ ಕರೀತಾರೆ. I will show you how this is possible. So let me rub this part. ಈಗ ನೋಡ್ಕೊಳ್ಳಿ, as usually ಎರಡು ವೆಕ್ಟರ್ಸ್ ಗಳನ್ನ ತಗೋತೀನಿ. Imagine this is vector B. ವೆಕ್ಟರ್ A ನ ಇಲ್ಲಿ ಬರ್ಕೊಂಡ್ರೆ 90 ಡಿಗ್ರಿ ಆಗುತ್ತೆ. ನಮಗೆ ಬೇಕಾಗಿರೋದು 120 ಡಿಗ್ರಿ. ಸೊ 90 ಡಿಗ್ರಿಗೆ ಎಕ್ಸ್ಟ್ರಾ 30 ಡಿಗ್ರಿ ಬರಬೇಕು. ಈ ರೀತಿ ಬರ್ಕೊಂಡೆ ಅಂತ ಇಟ್ಕೊಳ್ಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವೆಕ್ಟರ್ A. ಸೊ ಆಂಗಲ್ ಬಿಟ್ವೀನ್ ದೆಮ್ ಎಷ್ಟಿದೆ ಅಂತಂದ್ರೆ 120 ಡಿಗ್ರಿ ಇದೆ. ಸೊ ಈಗ ರಿಸಲ್ಟೆಂಟ್ ವೆಕ್ಟರ್ ನಾನು ಬರ್ಕೊಳ್ಳೋದಾದ್ರೆ, ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್. ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಬರೆಯೋದಾದ್ರೆ ರಿಸಲ್ಟೆಂಟ್ ವೆಕ್ಟರ್ ಹೀಗೆಲ್ಲ ಬರುತ್ತೆ. ಸೊ ಇಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಓಕೆ, ಸೊ ನಾವು ಹೌ ಟು ಕ್ಯಾಲ್ಕುಲೇಟ್ ರಿಸಲ್ಟೆಂಟ್ ವೆಕ್ಟರ್? ರಿಸಲ್ಟೆಂಟ್ ವೆಕ್ಟರ್ ಈಸ್ a square plus b square plus 2ab into cos theta. ಥೀಟಾ ಇಲ್ಲಿ 120 ಡಿಗ್ರಿ ಇದೆ. ಅದನ್ನ ಹೀಗೆ ಬರ್ಕೊಂಡೆ. ನಾವು a square plus b square ಅಂದ್ರೆ x square ಅಂತಾನೆ ಅರ್ಥ. ಇಲ್ಲೊಂದು x square ಬರ್ತಾ ಇದೆ. ಸೊ ಯು ಕ್ಯಾನ್ ರೈಟ್ x square plus x square is 2x square ಪ್ಲಸ್ ಇಲ್ಲೂ ಕೂಡ 2x square ಇದೆ. ಬಟ್ ಇಲ್ಲಿ cos 120 ಇದೆ. cos 120 ಅನ್ನ cos 90 plus 30 ಅಂತ ಬರ್ಕೋತಾರೆ. ಬಟ್ ನಮಗೆ ಗೊತ್ತಿರಬೇಕು
ಕಾಸ್ 90 ಪ್ಲಸ್ ಥೀಟಾವನ್ನ ಮೈನಸ್ ಆಫ್ ಸೈನ್ ಥೀಟಾ ಅಂತ ಬರ್ಕೋತೀವಿ. ಅಂದ್ರೆ ಇಲ್ಲಿ ಥೀಟಾ ಪ್ಲೇಸ್ ಅಲ್ಲಿ ಇರುವಂತದ್ದು ಯಾವುದು 30. ಸೊ ದೇರ್ಫೋರ್ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ 2x² ಪ್ಲಸ್ 2x² ಕಾಸ್ 90 ಪ್ಲಸ್ ಥೀಟಾವನ್ನ ಮೈನಸ್ ಆಫ್ ಸೈನ್ 30 ಅಂತ ಬರೀಬಹುದು. ಈ ಮೈನಸ್ ಸೈನ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ದಿಸ್ ವಿಲ್ ಬಿ ಫೈನಲ್ ಈಕ್ವೇಶನ್ ಏನ್ ಬರುತ್ತೆ ನಿಮ್ಗೆ ಅಂದ್ರೆ ರಿಸಲ್ಟೆಂಟ್ ವೆಕ್ಟರ್ ಇಸ್ ಸ್ಕ್ವೇರ್ ರೂಟ್ ಆಫ್ 2x² minus 2x² because ಈ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆಗಿದೆ into sin 30. What is sin 30 value? Sin 30 value is half 1/2. So therefore ಇಲ್ಲೇನಾದ್ರೂ ಹಾಫ್ ಅಂತ ಬರುತ್ತೆ, ಈ ಹಾಫ್ ಮತ್ತೆ 2 ಒಂದಕ್ಕೊಂದು ಇದಾಗುತ್ತೆ, ರಿಸಲ್ಟ್ 1 ಆಗುತ್ತೆ. ಸೊ x² ಮೈನಸ್ x² ಬರುತ್ತೆ, 2x² ಮೈನಸ್ x². ಬಿಕಾಸ್ ಇಲ್ಲಿ sin ಥೀಟಾ sin 30 ಪ್ಲೇಸ್ ಅಲ್ಲಿ ಹಾಫ್ ಹಾಕೊಳ್ಳಿ, ಇಲ್ಲಿ 2 ಇದೆ, ಇಲ್ಲಿ 1/2 ಇದೆ, 2 ಮತ್ತೆ 1/2 ಕ್ಯಾನ್ಸಲ್, you will get this. So resultant is going to be 2x² minus x² is nothing but x² again. So x² under root square root cancel ಆಯ್ತು, you will get x. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಈ ಕೇಸ್ ಅನ್ನ ಸಪೋಸ್ ಎರಡು ವೆಕ್ಟರ್ಸ್ ಇತ್ತು, ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್ ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಅಂಡ್ ಆಂಗಲ್ ಬಿಟ್ವೀನ್ ದೆಮ್ ಇಸ್ 120 ಡಿಗ್ರಿ. ಓಕೆ, 120 ಡಿಗ್ರೀಸ್, 0 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ. ಆಗ ರಿಸಲ್ಟೆಂಟ್ ವೆಕ್ಟರ್ ಎಕ್ಸಾಕ್ಟ್ಲಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ to the any one of the vectors, magnitude of any one of the vector. This is called as, this particular case is called as equalizer case. Equalizer case anta ಕರೀತೀವಿ. So you need not to work out anything. If the vectors are same in magnitude but angle between them is 120 degree, you close your eyes and write the magnitude of the resultant vector is equal to magnitude of any one of the vector in the addition. ಈ ತರ ಬರೀಬಹುದು. Similarly, the last case, if suppose the two vectors are opposite in direction, angle between them is 180 degree. This is nothing but equal and opposite vectors ಆಗುತ್ತೆ, resultant 0 ಬರುತ್ತೆ. ಈ ಫಸ್ಟ್ ಕೇಸ್ ಮತ್ತೆ ಸೆಕೆಂಡ್ ಕೇಸ್ ಅನ್ನ ಈಗ ಆಲ್ರೆಡಿ ನಾನು ವರ್ಕ್ಔಟ್ ಮಾಡಿ ತೋರಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ.